ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಹಾಗೂ ಬೆಲೆ ಏರಿಕೆ ನೀತಿಯ ವಿರುದ್ಧ ಬೆಂಗಳೂರು ಮಹಾನಗರ ಜನತಾದಳದ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಪ್ರತಿಭಟನೆಗೆ ಚಾಮರಾಜಪೇಟೆಯ ಜೆಡಿಎಸ್ ಮುಖಂಡರಾದ ಗೋವಿಂದರಾಜು ನೇತೃತ್ವದಲ್ಲಿ ನೂರಾರು ಜನ ಮುಖಂಡರು ಹಾಗೂ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಗೋವಿಂದರಾಜು, ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಯಾವುದೇ ಅಭಿವೃದ್ಧಿ ಕಾರ್ಯಗಳು ರಾಜ್ಯದಲ್ಲಿ ಆಗುತ್ತಿಲ್ಲ. ಇನ್ನು ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಿಂದ 4-5 ಜನ ಪಾಲಿಕೆ ಸದಸ್ಯರನ್ನು ಆಯ್ಕೆ ಮಾಡುವುದಾಗಿ ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಹಿಳಾ ಮುಖಂಡರಾದ ರಂಜಿತ್ ಮಾತನಾಡಿ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದರು. ಈ ಸಮಯದಲ್ಲಿ ಕ್ಷೇತ್ರದ ಅಧ್ಯಕ್ಷರಾದ ಡೇವಿಡ್ ಸೇರಿದಂತೆ ನೂರಾರು ಜನ ಕಾರ್ಯಕರ್ತರು ಹಾಜರಿದ್ದರು. ಧಿಕಾರ ಧಿಕಾರ ಕಾಂಗ್ರೆಸ್ಗೆ ಧಿಕಾರ 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 ಕಾಂಗ್ರೆಸ್ಗೆ ಧಿಕಾರ 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 ಕಾಂಗ್ರೆಸ್ಗೆ ಧಿಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಅಲ್ಲ ನೋಡ್ಬಿಟ್ಟು ಮುಚ್ಚೋದ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟಾಚಾರ ಅಧಿಕಾರ ಏನು ನಡೀತಾ ಇದೆ, ಜನ ವಿರೋಧಿ ನೀತಿ ಏನು ಈ ಸರ್ಕಾರ ಅನುಸರಿಸ್ತಿದೆ, ಅದರ ಇದಕ್ಕೋಸ್ಕರ ಪ್ರತಿಭಟನೆಗೋಸ್ಕರ ಇಲ್ಲಿಂದ ಚಾಮರಾಜಪೇಟೆಯಿಂದ 150 ಜನ ನಾನು ಇಲ್ಲಿಂದ ಅವರ ಪಾದಯಾತ್ರೆಯಲ್ಲಿ ಫ್ರೀಡಂ ಪಾರ್ಕ್ವರೆಗೂ ನಡ್ಕೊಂಡು ಹೋಗಿ ಅಲ್ಲಿ ಪ್ರತಿಭಟನೆಗೆ ನಾವೆಲ್ಲ ಸಜ್ಜಾಗ್ತಾ ಇದ್ದೀವಿ. ರಾಜ್ಯಪಾಲರು ಈ ಸರ್ಕಾರಕ್ಕೆ ಛೀಮಾರಿ ಹಾಕಬೇಕು. ಯಾಕೆ ಅಂದರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಾಗೂ ರಸ್ತೆ ಗುಂಡಿಗಳು, ಯಾವ ರೋಡ್ ನೋಡಿದ್ರೂ ಗುಂಡಿಗಳು ಬಿದ್ದಿದೆ. ಅದಕ್ಕೆ ಗಾಡಿ ಸವಾರರು ಬಿದ್ದು ಅಪಘಾತಕ್ಕೆ ಒಳಗಾಗ್ತಾ ಇದ್ದಾರೆ. ಅದನ್ನು ಮುಚ್ಚಿ 20 ವರ್ಷ ಆಯಿತು. ಮತ್ತು ಯಾವುದು ಒಂದು ಅಭಿವೃದ್ಧಿ ಕೆಲಸ ಈ ಸರ್ಕಾರದಿಂದ ಆಗ್ತಾ ಇಲ್ಲ. ಕೆಲಸ ಕಾರ್ಯಗಳು 100 ಕುಂಠಿತಗೊಳ್ಳಿವೆ. ನಾವಂತೂ ಈ ಒಂದು ಭಾಗದಲ್ಲಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಸಂಘಟನೆ ಮಾಡಿ ನಮ್ಮ ಪಕ್ಷದ ಒಂದು ಚಿಹ್ನೆ ಏನಿದೆ ಬಾವುಟವನ್ನು ಇಲ್ಲಿ ಆರಿಸ್ತೀವಿ ಅಂತ ಖಂಡಿತವಾಗಿ ಇವತ್ತು ಉದಯ TV ಮೂಲಕ ನಾನು ಸಂದೇಶ ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಅಭಿವೃದ್ಧಿ ಆಗಿಲ್ಲ ಸರ್. ಏನಾಗಿದೆ ಅಂದರೆ ಹಣ ಕೊಟ್ಟು ಓಟ್ ಹಾಕ್ಸ್ಕೊಂಡು ಇವತ್ತು ಎಲ್ಲ ಕೆಲಸ ಕಾರ್ಯಗಳು ಕುಂಠಿತ ಆಗಿದೆ. ಹಾಗೆ ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಜನಗಳು ಗ್ಯಾರಂಟಿ, ಯಾವ ಗ್ಯಾರಂಟಿ ಅದು ಬಸ್ ಫ್ರೀ ಮತ್ತು ಈ ಹಣ 2000 ಒಂದು ವರ್ಷಕ್ಕೆ ಒಂದು 3 ಸತಿ ಗ್ಯಾರಂಟಿ ಬಂದಿರ್ಬೋದು. ಅದನ್ನೆಲ್ಲ ದುರುಪಯೋಗ ಪಡಿಸ್ಕೊಂಡು ಈ ಸರ್ಕಾರ ಖಂಡಿತವಾಗ್ಲೂ ಛೀಮಾರಿ ಹಾಕಬೇಕು. ಹೇಳಿ ಸರ್ಕಾರ 7 ವಾರ್ಡ್ ಇದೆ, 7 ವಾರ್ಡಲ್ಲಿ 4 ವಾರ್ಡಾರು ನಾವು ಗೆಲ್ಸ್ಕೊತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ ಸರ್. ಕುಮಾರಣ್ಣನವರು ಮತ್ತು ದೇವೇಗೌಡರು ನೀರಾವರಿ ಯೋಜನೆ ಕೊಟ್ಟಿರೋದು, ಬಡವರ ಪರವಾಗಿ ಲಾಟ್ರಿನ ನಿಷೇಧ ಮಾಡಿರೋದು, ಮತ್ತು ಹಾಗೆ 25,000 ಕೋಟಿಗಳನ್ನ ರೈತರಿಗೆ ಸಾಲ ಮನ್ನಾ ಮಾಡಿರೋದು, ಇದೆಲ್ಲ ಜನರಿಗೆ ಗಮನಕ್ಕಿದೆ. ಅದನ್ನೆಲ್ಲ ಖಂಡಿತವಾಗಿ ನೋಡಿ ಇದನ್ನು ಈ ಸತಿ ಖಂಡಿತವಾಗಲೂ JDS ಸರ್ಕಾರನ ತರ್ತಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗ್ತದೆ ಜನಗಳಿಗೆ ಅಂತ ಹೇಳ್ತೀವಿ ಸರ್. ಪ್ರತಿಭಟನೆಯಲ್ಲಿ ನಮ್ಮ ನಿಖಿಲ್ ಅಣ್ಣ, ಗೋವಿಂದ ಅಣ್ಣ ನಮ್ಮ ಕ್ಷೇತ್ರದಿಂದ, ಚಾಮರಾಜಪೇಟೆ ಕ್ಷೇತ್ರದಿಂದ ನಾವೆಲ್ಲ ಹೋಗ್ತಾ ಇದ್ದೀವಿ ಪ್ರತಿಭಟನೆ ಮಾಡೋಕ್ಕೆ. ಕಾಂಗ್ರೆಸ್ ಸರ್ಕಾರ ಅವರು ಬೆಳೆ ಏರಿಕೆ ತುಂಬ ಮಾಡಿದ್ದಾರೆ, ಹಾಗೂ ರೋಡು ಸರಿಯಾಗಿಲ್ಲ, ಬಡವರಿಗೆ ತುಂಬ ಅಂದರೆ ತುಂಬ ಅನುಕೂಲವಾಗಿಲ್ಲ. ಎಲ್ಲ ಬೇರೆ ಹಾಳಿಂದ ಹಿಡಿದು ಪ್ರತಿಯೊಂದು ಇದರಲ್ಲೂ ತುಂಬ ಅಂದರೆ ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ ನಮಗೆಲ್ಲರಿಗೂ. ಅದಕ್ಕೆ ನಾವು ಈ ಇದರ ಪ್ರತಿಭಟನೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಗೋವಿಂದನ ನೇತೃತ್ವದಲ್ಲಿ ನಾವೆಲ್ಲ ಹೋಗ್ತಾ ಇದ್ದೀವಿ, ಪ್ರತಿಭಟನೆ ಮಾಡ್ತೀವಿ. ಎಲ್ಲ ನಮಗೆ ಅನುಕೂಲವಾಗಿ ಆಗೋ ಥರ ನಮ್ಮ ನೋಡ್ಕೊಳ್ಳೋಣ ಅಂತ ಮಾಡ್ತೀವಿ.